ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ರಾಗಿ ಮಾತ್ರ ಯಾವತ್ತು ತೊಳಿದಿರ ಹಂಗೆ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ರಾಗಿನಲ್ಲಿ ಎಷ್ಟು ಧೂಳು, ಎಷ್ಟು ಗಲೀಜು. ಮಿಷಿನಲ್ಲಿ ಕ್ಲೀನ್ ಮಾಡಿಸ್ಕೊಂಡ್ಬಂದ್ರೂ ಕ್ಲೀನ್ ಮಾಡಿಸಿರೋ ರಾಗಿನಲ್ಲಿ ಇಷ್ಟು ಧೂಳು, ಇಷ್ಟು ಗಲೀಜು ಇದೆ. ನೋಡಿ, ನೀರಲ್ಲಿ 4-5 ಸರಿ ತೊಳಿತೀನಿ, ಅಲ್ಲಿಗೂ ಎಷ್ಟು ಧೂಳು, ಎಷ್ಟು ಮಣ್ಣು ಬರುತ್ತೆ ಅಂತ ನೀವೇ ನೋಡಿ. ಒಂದು ಸಲ ತೊಳೆದು ನೀರು ಬಗ್ಸ್ದೆ, ಇದು 2ನೇ ಸಲ ತೊಳಿತಾ ಇದ್ದೀನಿ. ಮೂರನೇ ಸಲ ನೀರೆಲ್ಲ ಬಗ್ಸಿದ್ರೂ 3ನೇ ಸಲಿಗೆ ನೋಡಿ ಎಷ್ಟು ಧೂಳು, ಎಷ್ಟು ಗಲೀಜು ಇದೆ. ಇದು 4ನೇ ಸಲ. ಇದು 5ನೇ ಸಲ. ಇದು 6ನೇ ಸಲ. ನೋಡಿ, ಈ ಥರ ರಾಗಿ ನೀರು ಬಿಟ್ಟರು ಮೇಲೆ ಎದ್ದು ಕಾಣಬೇಕು ರಾಗಿ. ಏಳು ಸಲ ತೊಳೆದಿದ್ದೀನಿ, ಅಷ್ಟು ಗಲೀಜು ಬಂದೈತೆ ನೋಡಿ. ನೋಡಿ, ನೀರು ಬಿಟ್ಟಾಗ ರಾಗಿ ನೀರಲ್ಲಿ ಕಾಣಬೇಕು, ಆ ಥರ ತೊಳಿಬೇಕು ನೋಡಿ. ಈ ನೀರೆಲ್ಲ ಬಗ್ಸ್ಬಿಟ್ಟು ಒಂದು ತೆಳುವಾದ ವೇಲಲ್ಲಿ ಇಲ್ಲೊಂದು ಸೀರೆನಲ್ಲಿ ಹಾಕಿ ಬಿಟ್ಬಿಟ್ರೆ, ಒಂದು 2 ಅವರ್ ಬಿಟ್ಬಿಟ್ರೆ ಸಾಕು, ನೀರೆಲ್ಲ ಸೋರ್ಕೊಂಡ್ಬಿಡುತ್ತೆ. ಆಮೇಲೆ ನಾವು ಎತ್ತಿ ಎಲ್ಲಿ ಬೇಕೋ ಅಲ್ಲಿ ಒಣಗಾಕ್ಕೋಬೋದು. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಬೇಕಷ್ಟೇ. ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.